ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಸುರಭಿ ಜೀವಸುಧಾ ಅಂತಕ್ಕಂಥ ಒಂದು ಜೀವಾಮೃತವನ್ನು ಬಳಸ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ ಬಳಸ್ತಾ ಇದ್ದೀರಿ, ಮತ್ತು ಅದು ಬಳಸೋದ್ರಿಂದ ಯಾವ್ಯಾವ ರೀತಿಯಾದಂಥ ಏನು ಫಲಿತಾಂಶ ನಿಮಗೆ ಸಿಕ್ಕಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀರಾ? ಸರಿ, ಆಯ್ತು, ಕೊಡ್ತೀವಿ. ಸರ್, ನಮ್ಮ ಹೆಸರು ಶ್ರೀಧರ ಅಂತೇಳಿ, ಕೊರಟಗೆರೆ ತಾಲೂಕು ಹುಳ್ಸಪ್ನಳ್ಳಿ. ನಾವು ಅಲ್ಲೇ 1 ವರ್ಷದಿಂದ ನಾವು ಜೀವಾಮೃತ ಆಗ್ತಾ ಇದೀವಿ. ಅಂದರೆ ಗಿಡಗಳು ಡೆವಲಪ್ ಆಗ್ತದೆ. ಮತ್ತೆ ಗಿಡ ಡೆವಲಪ್ ಆಗೋದಿರಲಿ, ಆಮೇಲಿಂದ ಈ ತರ ಎಲ್ಲ ಬೇಗನೆ ಚೆನ್ನಾಗಿ ಫಸಲಿಗೂ ಬರುತ್ತೆ, ಮತ್ತೆ ಇಳುವರಿ ಚೆನ್ನಾಗಿ ಬರ್ತದೆ. ಇದು ಕೋಕ ಗಿಡ ಅಂತ ಹೇಳಿದ್ದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತೆ ಇದನ್ನ ಡ್ರಿಂಚಿಂಗ್ ಮಾಡ್ಬೋದು, ಮತ್ತೆ ಸ್ಪ್ರೇನು ಮಾಡ್ಕೊಂಡ್ ಬರ್ಬೋದು. ಇದು ಡ್ರಿಂಚಿಂಗ್ ಮಾಡಕ್ಕೆ ಅಂತಂದ್ರೆ 1 ಲೀಟರ್ ಜೀವಾಮೃತಕ್ಕೆ 20 ಲೀಟರ್ ನೀರು ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡ್ಕೊಂಡು ಡ್ರಿಂಚಿಂಗ್ ಆದ್ರೂ ಮಾಡ್ಬೋದು. ಮತ್ತೆ ಸ್ಪ್ರೇ ಮಾಡ್ಬೇಕಂದ್ರೆ 1 ಲೀಟರ್ ಜೀವಾಮೃತಕ್ಕೆ 25 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದ್ರೆ ಏನಂದ್ರೆ ಇದರಲ್ಲಿ ಎಲೆ ಮತ್ತೆ ಕೆಳಭಾಗದಲ್ಲಿರೋದು ಏನು ಬರುತ್ತೆ, ವೈಟ್ ಏನು ಬರುತ್ತೆ, ಆ ಏನೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಎಲೆ ಎಲ್ಲ ತೂತ ಜರಡೆ ಆಗುತ್ತೆ, ಅದು ಜರಡೆ ಆಗೋದೆಲ್ಲ ನಿವಾರಣೆ ಆಗ್ತದೆ. ಇದು ಆಮೇಲೆ ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಕಾಯಿ ಬಳಸೋದಕ್ಕಿಂತ ಮುಂಚೆ ನೀವು ರಸಗೊಬ್ಬರಗಳನ್ನು ಹಾಕಿ ನೀವು ತೋಟ ಮಾಡ್ತಾ ಇದ್ರಾ? ಸರ್, ನಾವು ಈ ಕೋಕ ಗಿಡಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಯಾವುದು ಹಾಕಿಲ್ಲ. ನಾವು ಮತ್ತೆ ದನಿನ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ಈಗ ಜೀವಾಮೃತ ಆಗ್ತಾ ಇದೀವಿ. ಅಲ್ಲೇ 1 ವರ್ಷದಿಂದಗಡೆ ಇದು ಈ ತರ ಗಿಡ ಇರಲಿಲ್ಲ. ಈ ಜೀವಾಮೃತ ಹಾಕಕ್ ನಿಂತ ಮೇಲೆ ಗಿಡ ಎಲ್ಲ ಚೆನ್ನಾಗಿ ಡೆವಲಪ್ ಆಗೈತೆ. ಆಮೇಲೆ ನಮ್ಮಲ್ಲಿ ಹೊಲದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಎರೆಹುಳ ಉತ್ಪತ್ತಿ ಆಗುತ್ತೆ. ಜೀವಾಮೃತ ಹಾಕಿದ್ರೆ ಚೆನ್ನಾಗಿ ಎರೆಹುಳ ಉತ್ಪತ್ತಿ ಆಗುತ್ತೆ. ಮತ್ತೆ ನೀರು ತಂಪು ಎಲ್ಲ ಚೆನ್ನಾಗಿ ನೆಲ ಚೆನ್ನಾಗಿ ತಗೊಳ್ತಾ ಇರ್ತದೆ. ರಾಸಾಯನಿಕ ಹಾಕಿದ್ರೆ ಎರೆಹುಳ ಬರಲ್ಲ. ಜೀವಾಮೃತ ಹಾಕಿದ್ರೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತೆ ಗಿಡಗಳು ಡೆವಲಪ್ ಆಗ್ತದೆ, ಫಸಲಿಗೆ ಚೆನ್ನಾಗಿ ಬರ್ತದೆ, ಗಿಡಗಳು ಇಳುವರಿ ಚೆನ್ನಾಗಿ ಬರ್ತದೆ. ಈಗ ಈ ಆರ್ಥಿಕ ದೃಷ್ಟಿಯಿಂದ ಜೀವಾಮೃತನ ಬಳಸಿ ಹಾಕಿದರೆ ಹೆಚ್ಚು ಲಾಭನ ಅಥವಾ ರಸಗೊಬ್ಬರಗಳನ್ನ ಹಾಕಿ ಬಳಸಿದ್ರೆ ಹೆಚ್ಚು ಲಾಭನ? ಸರ್, ಈಗ ರಾಸಾಯನಿಕ ಗೊಬ್ಬರ ಹಾಕೋದು ಅಂದ್ರೆ ಈಗ 6 ತಿಂಗಳಿಗೆ ಬೆಳೆಯೋದು 3 ತಿಂಗಳಿಗೆ ಬೆಳೆದೋಗುತ್ತೆ. ಬೆಳೆದೇನಾಗುತ್ತೆ ಅಂದ್ರೆ ಇನ್ನು 3 ತಿಂಗಳಲ್ಲಿ ಎಲ್ಲ ಒಣಗೋಗ್ತದೆ. ಈಗ ಆರ್ಗ್ಯಾನಿಕ್ ಅಲ್ಲಿ ಮಾಡೋದ್ರಿಂದ ಏನಂದ್ರೆ 6 ತಿಂಗಳು ಲೇಟ್ ಆಗಿ ಬಂದ್ರು ಒಳ್ಳೆ ಕ್ವಾಲಿಟಿ ಇರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಈ ರಾಸಾಯನಿಕ ಹಾಕೋದ್ರೆ ಇವತ್ತು ಬೇಗ ಬೆಳೆಯುತ್ತೆ, ಬೆಳೆ ಒಣಗೋಗಿರುತ್ತೆ. ನಮಗೆ ಇದರಲ್ಲೇ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಜೀವಾಮೃತದಲ್ಲಿ. ಸರ್, ಜೀವಾಮೃತ ನೀವು ಯಾವ ರೀತಿ ತಯಾರು ಮಾಡ್ತೀರಾ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸರ್, ಈಗ ನಾವು ಸುರಭಿ ಜೀವಸುಧಾ ಅಂತ ಹೇಳ್ಬಿಟ್ಟು ನಾವು ತಯಾರು ಮಾಡ್ತಾ ಇರೋದು. ಇವಾಗ ಸಗಣಿ ಮತ್ತೆ ಗಂಜಲ, ಅಕ್ಕಿ ನೀರು, ಬೆಲ್ಲ, ಮಜ್ಜಿಗೆ, ಆಮೇಲೆ ಈಗ ವೇಸ್ಟ್ ತರಕಾರಿ, ಕುಂಬಳಕಾಯಿ, ಬಾಳೆ ಗಿಡದ್ದು ದಿಂಡು, ಇದೆಲ್ಲ ಹಾಕ್ಬಿಟ್ಟು ನಾವು 50 ದಿನ ಕೊಳ ಹಾಕ್ತಿವಿ ಅದರಲ್ಲಿ ಟ್ಯೂಬಲ್ಲಿ. 50 ದಿನ ಕೊಳ ಹಾಕಿದ್ದಾದ್ಮೇಲೆ 51ನೇ ದಿನಕ್ಕೆ 50 ಲೀಟರ್ ತೆಗೆದ್ರೆ 50 ಲೀಟರ್ ತೆಗೆದ್ಮೇಲೆ ತಿರ್ಗಾ ರಿಟರ್ನ್ 50 ಲೀಟರ್ ಹಾಕ್ಬೇಕು. 50 ಲೀಟರ್ ಹಾಕ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೋದು ಜಾಸ್ತಿ ಹಾಕಿರ್ತೀವಿ. ಡೈಲಿ ಯೂಸ್ ಮಾಡ್ಬೇಕಾದ್ರೆ 1.5 kg ಸಗಣಿ, 1.5 ಲೀಟರ್ ಗಂಜಲ, 1.5 ಲೀಟರ್ ಬೆಲ್ಲ, 1.5 ಲೀಟರ್ ಅಕ್ಕಿ ನೀರು, 1.5 ಲೀಟರ್ ಮಜ್ಜಿಗೆ, ಆಮೇಲೆ ತೆಗ್ದಿರೋದು 50 ಲೀಟರ್ 5 ಲೀಟರ್ ರಿಟರ್ನ್ ಹಾಕ್ತಿವಿ. ರಿಟರ್ನ್ ಹಾಕಿದ್ರೆ ಇದನ್ನ ಆಮೇಲೆ ನಾವು 45 ಲೀಟರ್ ಯೂಸ್ ಮಾಡ್ತೀವಿ, 5 ಲೀಟರ್ ರಿಟರ್ನ್ ಹಾಕಿರ್ತೀವಿ. ಇದು ಈಗ ಅದನ್ನ ನೀವು ಯಾವ ರೀತಿ ತೋಟಕ್ಕೆ ಕೊಡ್ತೀರಿ ಸರ್? ಡ್ರಿಪ್ ಅಲ್ಲಿ ಕೊಡ್ತೀರಾ ಅಥವಾ ಯಾವ ರೀತಿ ಕೊಡ್ತೀರಾ? ಸರ್, ನಾವು ಡೈಲಿ ಡ್ರಿಂಚಿಂಗ್ ಮಾಡಕ್ ಆಗಲ್ಲ, ಹಂಗಾಗಿ ನಾವೇನ್ ಮಾಡ್ತೀವಿ, ವೆಂಚುರಿ ಹಾಕೊಂಡಿದೀವಿ. ವೆಂಚುರಿ ಮುಖಾಂತರ ಕೊಡ್ತಾ ಇರ್ತೀವಿ ಸರ್. ಸೊ ಡ್ರಿಪ್ಗೆ ಏನು ಸಮಸ್ಯೆ ಆಗೋದಿಲ್ಲ? ಡ್ರಿಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ ಇದರಲ್ಲಿ, ಯಾಕಂದ್ರೆ ಪೂರ್ತಿ ಲಿಕ್ವಿಡ್ ತರ ಬರುತ್ತೆ, ಟೆಸ್ಟ್ ಯಾವುದು ಬರಲ್ಲ ಇದರಲ್ಲಿ. ಓಕೆ ಸರ್, ಈಗ ಈ ಜೀವಸುಧಾ ಅಂತೇನು ಹೇಳ್ತೀವಿ, ಸುರಭಿ ಜೀವಸುಧಾ, ಇದು ಎಲ್ಲಿ ಸಿಗುತ್ತೆ ಮತ್ತೆ ಯಾರಾದ್ರೂ ನಮ್ಮ ರೈತರು ಹಾಕ್ಸ್ಕೊಳ್ಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಸರ್? ಸರ್, ಇದು ಸುರಭಿ ಜೀವಸುಧಾ ಅಂತ ಹೇಳ್ಬಿಟ್ಟು ಇದು ಕಂಪ್ನಿ ಬಂದ್ಬಿಟ್ಟು ತುಮಕೂರಲ್ಲಿ ಇದೆ, ಮತ್ತೆ ಬೆಂಗಳೂರಲ್ಲಿ ಇದೆ. ಅವರು ನಂಬರ್ ಕಾಂಟ್ಯಾಕ್ಟ್ ಬೇಕಾದ್ರೆ ಹೇಳ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಕೊಡ್ತೀವಿ. ಅವರು ನಿಮ್ಗೆ ಬೇಕಂದ್ರೆ ನೀವು ಕಳಿಸ್ಕೊಡ್ತಾರೆ, ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ಕಳ್ಸ್ಕೊಂಡು ಕೊಡ್ತಾ ಇರ್ತಾರೆ. ಶ್ರೀಧರ್ ಸರ್, ಹೇಳಿ. ಇದುವರೆಗೂ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿದಿರಿ. ಸೊ ನಿಮ್ಮ ಎಲ್ಲ ಬೆಳೆಗಳು ಬಹಳಷ್ಟು ಚೆನ್ನಾಗಿ ಉತ್ಪಾದನೆ ಆಗಿ ಅಧಿಕ ಲಾಭ ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್.